ಇನ್ಮುಂದೆ ಸಿಕ್ತು ಅಂತ ಹೇಳಿ ಸಿಕ್ಕ ಕಡೆ ಸಿಕ್ಕಾಪುಟ್ಟೆ ಪಾನಿಪುರಿ ಭೇಲ್ಪುರಿ ತಿಂದ್ರೆ ನಿಮ್ ಕಥೆ ಅಷ್ಟೇ, ಸೀದಾ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕಾಗುತ್ತೆ. ಯಾಕಂದ್ರೆ ಸ್ಟ್ರೀಟ್ ಬಳಿ ಮಾರೋ ಪಾನಿಪುರಿಯಲ್ಲಿ ಮಾನವನ ಮಲ ಮತ್ತು ಮೂತ್ರ ಅಂಶಗಳು ಇರೋದು ಸಂಶೋಧನೆಯಿಂದ ಬೆಳಕಿಗೆ ಬಂದಿದೆ. ಪಾನಿಪುರಿ, ಭೇಲ್ಪುರಿ, ಮಸಾಲೆ ಪುರಿ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಚಿಕ್ಕವರಿಂದ ಹಿಡಿದು ದೊಡ್ಡರವರೆಗೂ ಈ ಐಟಂಗಳಂದ್ರೆ ಬಾಯಿ ಚಪ್ಪರಿಸ್ತಾರೆ. ಯಾವ ಟೈಮ್ನಲ್ಲೂ ಕೊಟ್ಟರು ಪಕ್ಕಪಕ್ಕನೆ ತಿಂತಾರೆ. ಅದರಲ್ಲೂ ಸ್ಟ್ರೀಟ್ ಸ್ಟಾಲ್ಗಳಲ್ಲಿ ಸಿಗೋ ಪಾನಿಪುರಿಗಳು ಎಲ್ಲರಿಗೂ ಹಾಟ್ ಫೇವರೇಟ್. ಇನ್ನು ಮಳೆಗಾಲದಲ್ಲಿ ಚುಮು ಚುಮು ಚಳಿಯಲ್ಲಿ ಬಿಸಿ ಬಿಸಿ ಪಾನಿಪುರಿಯನ್ನ ಹೊಟ್ಟೆಗೆ ಇಳಿಸೋದ್ರಲ್ಲಿ ಇರುವ ಮಜಾನೇ ಬೇರೆ. ಆದ್ರೆ ಇನ್ಮುಂದೆ ಬೀದಿ ಬದಿಯ ಪಾನಿಪುರಿಯನ್ನ ತಿನ್ನೋಕು ಮುಂಚೆ 1000 ಬಾರಿ ಯೋಚಿಸಿ. ಯಾಕಂದ್ರೆ ಸಖತ್ ಇಷ್ಟ ಅಂತ ಹೊಟ್ಟೆ ತುಂಬಾ ತಿಂದ್ರೆ ನೀವು ಆಸ್ಪತ್ರೆಗೆ ಸೇರೋದು ಗ್ಯಾರಂಟಿ. ಯಾಕಂದ್ರೆ ಪಾನಿಪುರಿ ಭೇಲ್ಪುರಿಯಲ್ಲಿ ಮಾರಕ ಬ್ಯಾಕ್ಟೀರಿಯಾಗಳು ಹಾಗೂ ಮಾನವನ ಮಲ ಮತ್ತು ಮೂತ್ರದ ಅಂಶಗಳು ಇರೋದು ಬೆಳಕಿಗೆ ಬಂದಿದೆ. Basically, we wanted to propagate a social message that people should be careful in having the roadside foods and street vended foods, and they should select out those outlets where they serve the good, healthy, hygienic food. And the basic concept of this experiment, the research that we had undertaken from JNU University, Genuhelix Biolabs, was to create a social awareness that we find most of the times the young generation and also the older generation, they will be tempted to have these street side foods because they are the highly tempting. ಜೈನ್ ವಿಶ್ವವಿದ್ಯಾಲಯದ ಮೈಕ್ರೋಬಯಾಲಜಿ ವಿಭಾಗದ ಜಿಯೋಹೆಲಿಕ್ಸ್ ಬಯೋಲ್ಯಾಬ್ಸ್ ನಡೆಸಿದ ಸಂಶೋಧನೆಯಲ್ಲಿ ಈ ಆತಂಕಕಾರಿ ಅಂಶ ಬೆಳಕಿಗೆ ಬಂದಿದೆ. ಭೇಲ್ಪುರಿ, ಪಾನಿಪುರಿ ಸೇವಿಸೋದು ಆರೋಗ್ಯಕ್ಕೆ ಹಾನಿಕರ ಅಂತ ಸಂಶೋಧನೆಯ ಫಲಿತಾಂಶ ಬಯಲು ಮಾಡಿದೆ. ಜಯನಗರ, ಬಸವನಗುಡಿ, ಜೆಪಿ ನಗರ ಮತ್ತು ಚಾಮರಾಜಪೇಟೆಯ ಬಡಾವಣೆಯ ಸ್ಟ್ರೀಟ್ ಅಂಗಡಿಗಳ ಸ್ಯಾಂಪಲ್ ತೆಗೆದುಕೊಂಡು ಈ ಸಂಶೋಧನೆ ನಡೆಸಲಾಗಿದೆ. ಹೊರಗಡೆನೆ ಒಂದ್ಸತಿ ಪಾನಿಪುರಿ ತಿಂದಾಗ ನಮ್ಗೆ ಆರೋಗ್ಯ ಕೆಟ್ಟಿತ್ತು. ಆಗ ನಾವೇನ್ ಅನ್ಕೊಂಡ್ವಿ ಅಂದ್ರೆ ಪಾನಿಪುರಿನ ಫಸ್ಟ್ ನಾವು ಅನಲೈಸ್ ಮಾಡೋಣ, ಏನಿದೆ ಅವರೊಳಗೆ, ಏನಕ್ಕೆ ನಮ್ಗೆ ಆ ಥರ ಆಯಿತು. ನಾವು ಅದನ್ನ ಪಾನಿಪುರಿನ ಸ್ಯಾಂಪಲ್ನ ಲ್ಯಾಬಿಗೆ ತೊಗೊಂಬಂದು ಅದ್ರ ಬಗ್ಗೆ ನಾವು ಸ್ಟಡೀಸ್ ಮಾಡಿದಾಗ ನಮಗೆ ಅದರೊಳಗಡೆ ಬೇಕಾದಷ್ಟು ದಟ್ ಈಸ್ ಫೀಕಲ್ ಮ್ಯಾಟರ್, ಅಂದರೆ ನಮ್ದು ಕಕ್ಕಸ್ಸು ಅಂತ ಸಾಮಾನ್ಯ ಅಂತ ಯೂರಿನರಿ ಉಚ್ಚೆ ಅಂಥದ್ದೆಲ್ಲ ಮಿಕ್ಸ್ ಆಗಿರುತ್ತೆ ಅದರಲ್ಲಿ ಕೆಲವು ಸತಿ. 5 ತಿಂಗಳ ಕಾಲ ಈ ಸಂಶೋಧನೆ ನಡೆಸಲಾಗಿದೆ. ಮಾನವನ ಮಲ ಮತ್ತು ಮೂತ್ರದ ಅಂಶಗಳು ಇರೋ ಆಹಾರವನ್ನ ಸೇವಿಸಿದ್ರೆ ಚರ್ಮ ಮತ್ತು ಹೊಟ್ಟೆ ಸಂಬಂಧಿ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ. ಸ್ಟ್ರೀಟ್ ಸ್ಟಾಲ್ಗಳ ಫುಡ್ಗಳು ಆರೋಗ್ಯಕ್ಕೆ ಹಾನಿಕರ ಅನ್ನೋ ಅಂಶ ಈಗ ಮತ್ತೊಮ್ಮೆ ಸಾಬೀತಾಗಿದೆ. ಒಟ್ಟಾರೆ ರಸ್ತೆ ಬದಿಯ ಪಾನಿಪುರಿಗಳನ್ನ ತಿನ್ನೋ ಬದಲು ಶುಚಿತ್ವ ಮತ್ತು ಗುಣಮಟ್ಟಕ್ಕೆ ಆದ್ಯತೆ ನೀಡುವ ಅಂಗಡಿಗಳಲ್ಲಿ ಸೇವಿಸೋದು ಉತ್ತಮ. ದೀಪಾಲಿ ದೇಸಾಯಿ, TV9 ಬೆಂಗಳೂರು.